ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ ದಾನಯ್ಯ ಸರ್, ಊರು ತುಳನೂರು, ತಾಲೂಕು ಅಕ್ಕಲಕೋಟೆ, ಜಿಲ್ಲೆ ಸೊಲ್ಲಾಪುರ್. ಇವತ್ತು 2 ಮೇ 2026. ನೆಟ್ ಎಕ್ಸಾಮ್ ಬರೆಯುವ ಸಲುವಾಗಿ ಕೇವಲ 50 ದಿವಸಗಳು ಮಾತ್ರ ನಿಮ್ಮ ಕೈಯಲ್ಲಿ ಇವೆ. ಈ 50 ದಿವಸಗಳಲ್ಲಿ ನೆಟ್ ಎಕ್ಸಾಮ್ ಪ್ರಿಪರೇಷನ್ ಮಾಡುವ ಒಂದು ಮಾಹಿತಿಯನ್ನ, ನನ್ನ ಅನುಭವವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ. ಪತ್ರಿಕೆ 1 ಇಂಗ್ಲಿಷ್ ಮತ್ತು ಹಿಂದಿ ಮೀಡಿಯಂದಲ್ಲಿ ಪ್ರಶ್ನೆಗಳನ್ನು ಕೇಳುತ್ತಾರೆ. ಆ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಳ್ಳುವ ಸಲುವಾಗಿ, ಆ ಪ್ರಶ್ನೆಗಳ ವಿಷಯವನ್ನ ತಿಳಿದುಕೊಳ್ಳುವ ಸಲುವಾಗಿ ಮೊದಲಿಗೆ ನೀವು ಪೇಪರ್ 1 ಕಡೆಗೆ ಹೆಚ್ಚಿಗೆ ಗಮನ ಕೊಡಬೇಕು. ಪೇಪರ್ 1 ಸಲುವಾಗಿ ನಾನು ಒಂದು ಬುಕ್ ಅನ್ನು ಬರೆದಿದ್ದೇನೆ. ಪೇಪರ್ 1 ನಲ್ಲಿ ತಮಗೆಲ್ಲರಿಗೂ ಔಟ್ ಆಫ್ 100 ಮೋರ್ ದೆನ್ 70 ಮಾರ್ಕ್ಸ್, 70 ಮಾರ್ಕ್ಸ್, 80 ಮಾರ್ಕ್ಸ್, 60 ಅಬೌವ್, 60, 70, 80 ಈ ರೇಂಜ್ಗಳಲ್ಲಿ ಮಾರ್ಕ್ಸ್ ಪಡೆದರೆ ನೆಟ್ ಎಕ್ಸಾಮ್ ನೀವು ಪಾಸ್ ಆಗುತ್ತೀರಿ. ಇನ್ನು ಸರ್, ಇಂಗ್ಲಿಷ್ ಮೀಡಿಯಂದೊಳಗೆ ಬುಕ್ ಓದೋದು, ಹಿಂದಿ ಮೀಡಿಯಂದೊಳಗೆ ಓದೋದು, ಹೇಗೆ ಓದೋದು? ನೀವು ಕನ್ನಡದೊಳಗೆ ಕಂಟೆಂಟನ್ನು ಓದಿ ತಿಳಿದುಕೊಳ್ಬೇಕು. ಆಮೇಲೆ ಇಂಗ್ಲಿಷದೊಳಗೆ ಕ್ವಶನ್ ಪತ್ರಿಕೆಯನ್ನು ಓದಿ ಆನ್ಸರನ್ನು ಮಾಡಬೇಕು. ಸೊ ಕನ್ನಡ ಮೀಡಿಯಂದಲ್ಲಿ ಈ ಒಂದು ಬುಕ್ ಇದೆ, ನಾನು ಬರೆದಿರುವ ಇದು ಬುಕ್. ಇದಕ್ಕಿಂತ ಮುಂಚಿನ ನೀವು ನನ್ನ ಬುಕ್ಕನ್ನು ತೆಗೆದುಕೊಂಡಿದ್ರೆ ಈ ಬುಕ್ ಕೂಡ ತಾವೆಲ್ಲರೂ ಖರೀದಿ ಮಾಡಿಕೊಳ್ಳಬೇಕು. ಇದು ಹೊಸ ಬುಕ್ ಇದೆ. ಇದರಲ್ಲಿ ಹೊಸ ಮಾಹಿತಿಯನ್ನು ನಾನು ಕೂಡಿಸಿದ್ದೇನೆ, ಹೊಸ ಮಾಹಿತಿಯನ್ನ ಆಡ್ ಮಾಡಿದ್ದೇನೆ. ಇನ್ನು ಈ ಹೊಸ ಬುಕ್ ಅಲ್ಲಿ ಏನು ವಿಶೇಷ ಐತಿ ಸರ್? ಇದು ಹೊಸ ಬುಕ್ ಕೇವಲ ಎಕ್ಸ್ಪ್ಲನೇಷನ್ ಇರುವಂತ ಥಿಯರಿ ಬುಕ್ ಇದೆ. ಥಿಯರಿ ಬುಕ್ ನೋಡ್ರಿ, ಮೇ ತಿಂಗಳಲ್ಲಿ ಇದು ಬಿಡುಗಡೆ ಮಾಡಿರುವಂತ ಬುಕ್. ಇನ್ನು ಈ ಬುಕ್ ಅಲ್ಲಿ ಈ ಸಿಲೆಬಸ್ ಪ್ರಕಾರ ಬರೆದಿದ್ದೇನೆ ರೀ. ಇದು ಪಠ್ಯಕ್ರಮ. ಈ ಸಿಲೆಬಸ್ ಪ್ರಕಾರನೇ ಇದರಲ್ಲಿ ಕಂಟೆಂಟ್ ಇದೆ. ಸೊ ಈ ಬುಕ್ ತಾವೆಲ್ಲರೂ, ಸರ್ ಮೊದಲಿನ ಬುಕ್ ಇದೆ, ಮೊದಲಿನ ಬುಕ್ ಇದ್ರೂ ಕೂಡ ಈ ಬುಕ್ ಅನ್ನ ತಾವು ತೆಗೆದುಕೊಂಡು ಓದಬೇಕು. ಸಿಲೆಬಸ್ ಪ್ರಕಾರ ತುಂಬಾ ಚೆನ್ನಾಗಿ ಬರೆದಿದ್ದೇನೆ. ಈಗ ನನಗೆ ಗೊತ್ತಿದೆ, ಮೊದಲಿನ ಬುಕ್ಕು, 2ನೇ ಬುಕ್ಕು, 3ನೇ ಬುಕ್. ಇದು 3ನೇ ಬಾರಿ ಬರಿತಾ ಇರೋ ಬುಕ್. ಇದು ಮೊದಲಿಗೆ 2 ಬಾರಿ ಬರೆಯುವಾಗ ಏನ್ ತಪ್ಪಾಗಿತ್ತು ಆ ತಪ್ಪನ್ನ ಈ ಬುಕ್ ಅಲ್ಲಿ ನಾನು ತಿದ್ದಿದ್ದೇನೆ. ಬೋಧನೆ ಸಾಮರ್ಥ್ಯ. ಬೋಧನೆ ಎಂದರೇನು? ಮೀನಿಂಗ್ ಆಫ್ ಟೀಚಿಂಗ್. ಸ್ವಾಮಿ ವಿವೇಕಾನಂದ. ಬೋಧನೆ ಅಂದರೆ ಮಾನವನೊಳಗೆ ಈಗಾಗಲೇ ಅಡಗಿರುವ ಜ್ಞಾನ ಮತ್ತು ಶಕ್ತಿಯನ್ನು ಹೊರತೆಗೆದು ಅಭಿವೃದ್ಧಿಪಡಿಸುವ ಪ್ರಕ್ರಿಯೆಯಾಗಿದೆ. ಎಜುಕೇಶನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್. ಇದು ಪ್ರತಿ ಬಾರಿ ನೆಟ್ ಮತ್ತು ಕೆಸೆಟ್ ಎಕ್ಸಾಮ್ದಲ್ಲಿ ಕೇಳದಂತ ಪ್ರಶ್ನೆ ಇದು. ನೇಚರ್ ಆಫ್ ಟೀಚಿಂಗ್. ಬೋಧನೆಯ ಉದ್ದೇಶಗಳು. ರಾಷ್ಟ್ರೀಯ ಶೈಕ್ಷಣಿಕ ಧೋರಣೆ ಉದ್ದೇಶಗಳು. 21ನೇ ಶತಮಾನದ ಬೋಧನೆಯ ಉದ್ದೇಶಗಳು. ಬೋಧನೆಯ ಹಂತಗಳು. ಗ್ರಹಿಕೆ ಬೋಧನೆ, ಪ್ರತಿಫಲನ ಬೋಧನೆ, ಬೋಧನೆ ಮತ್ತು ಅಧ್ಯಯನ ಮೂಲಭೂತ ಅವಶ್ಯಕತೆಗಳು. ಕಲಿಕಾ ಕಾರಣ ವಿದ್ಯಾರ್ಥಿಗಳ ವೈಶಿಷ್ಟ್ಯಗಳು, ಲರ್ನರ್ ಕ್ಯಾರೆಕ್ಟರಿಸ್ಟಿಕ್. ಕಿಶೋರ್ ವಯಸ್ಸಿನ ವಿದ್ಯಾರ್ಥಿಗಳ ಲಕ್ಷಣಗಳು. ಹದಿಹರೆಯ ವಿದ್ಯಾರ್ಥಿಗಳ ವಯಸ್ಸಿನ ಅಡಲ್ಟ್ ಲರ್ನರ್. ಇಂಡಿವಿಜುವಲ್ ಡಿಫರೆನ್ಸ್ದ ಕಾರಣಗಳು. ಕಲಿಕಾ ಸಿದ್ಧಾಂತಗಳು.
ಎಷ್ಟು ಜಬರ್ದಸ್ತ್ ಬುಕ್ ಐತಲ್ಲ ಇದು. ನನ್ನ ಬುಕ್ನೇ ನಾನು ಹೊಗಳೋದಕ್ಕಿಂತ ಈ ಬುಕ್ದಲ್ಲಿ ಆ ರೀತಿಯಾದಂಥ ಕಂಟೆಂಟನ್ನು ಇನ್ಕ್ಲೂಡ್ ಮಾಡಿದ್ದೇನೆ. ಎಡ್ಗರ್ ಡೇಲ್ ಅವರ ಅನುಭವ ಕೋನದ ಸಿದ್ಧಾಂತ. ಎಲ್ಲ ಪೇಪರ್ದ ಪ್ರಶ್ನೆ ಕೇಳ್ತಾರೆ ನೋಡ್ರಿ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್. ಒಂದು ನೆಟ್ ಎಕ್ಸಾಮ್ಗೆ ಬೇಕಾಗಿರುವ ಪರ್ಫೆಕ್ಟ್ ಬುಕ್ ಇದು, ಪರ್ಫೆಕ್ಟ್. ಅದೇನು ನೀವು 10 ಬುಕ್ ಓದೋದಕ್ಕಿಂತ ಇದು ಒಂದೇ ಬುಕ್ಕನ್ನು ಸರಿಯಾಗಿ ಚೆನ್ನಾಗಿ ಓದ್ಕೋಬೇಕ್ರಿ. ಈ ಬೋಧನೆಯ ಮೆಥಡ್ಸ್ ಆಫ್ ಟೀಚಿಂಗ್ ನೋಡ್ರಿ. ಡಿಸ್ಕಷನ್ ಮೆಥಡ್, ಸೆಮಿನಾರ್ ಮೆಥಡ್, ಪ್ರೊಜೆಕ್ಟ್ ಮೆಥಡ್, ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್, ಕೇಸ್ ಸ್ಟಡಿ ಮೆಥಡ್, ಎಕ್ಸ್ಪೆರಿಮೆಂಟಲ್ ಮೆಥಡ್, ಕೊಲ್ಯಾಬರೇಟಿವ್ ಮೆಥಡ್, ಇನ್ಕ್ವೈರಿ ಮೆಥಡ್, ಬ್ರೈನ್ ಸ್ಟಾರ್ಮಿಂಗ್ ಮೆಥಡ್, ಬ್ಲೆಂಡೆಡ್ ಲರ್ನಿಂಗ್, ಹ್ಯೂರಿಸ್ಟಿಕ್ ಮೆಥಡ್, ರೋಲ್ ಪ್ಲೇ ಮೆಥಡ್, ಕನ್ಸ್ಟ್ರಕ್ಟಿವಿಸ್ಟ್ ಮೆಥಡ್, ಆಕ್ಟಿವಿಟಿ ಬೇಸ್ಡ್, ಇಂಡಕ್ಟಿವ್, ಡಿಡಕ್ಟಿವ್, ಡೈಲಾಜಿಕ್, ಡಿಫ್ರೆನ್ಸಿಯೇಟೆಡ್, ಗೈಡೆಡ್ ಡಿಸ್ಕವರಿ, ಪ್ಯಾನಲ್ ಡಿಸ್ಕಷನ್, ಕಂಪ್ಯೂಟರ್ ಏಡೆಡ್ ಲರ್ನಿಂಗ್, ಬೋಧನೆಯ ಸೂತ್ರಗಳು, ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್. ಮೈಕ್ರೋ ಟೀಚಿಂಗ್, ಮಾಡೆಲ್ಸ್ ಆಫ್ ಟೀಚಿಂಗ್. ಒಂದು ಬಾರಿ ಈ ಬುಕ್ಕನ್ನು ನೀವು ತಗೊಂಡು ಓದ್ರಿ ಸಾಕು, ಮತ್ತು ಕಂಪ್ಲೀಟ್ ನಂಬಿಕೆ ಇಟ್ಟು ಬುಕ್ಕನ್ನು ಓದ್ರಿ. ಮಾಡೆಲ್ಸ್ ಆಫ್ ಟೀಚಿಂಗ್. ಸ್ವಯಂದ ಫುಲ್ ಫಾರ್ಮ್ ಸ್ವಯಂ 9 ನ್ಯಾಷನಲ್ ಕೋಆರ್ಡಿನೇಟರ್. ಸ್ವಯಂ ಪ್ರಭಾ ಎಂದರೇನು? ಸ್ವಯಂ ಪ್ರಭಾದಲ್ಲಿ ಎಷ್ಟು ಟಿವಿ ಚಾನಲ್ಸ್ಗಳಿವೆ ಇಲ್ಲಿ ನೋಡಿ. ಸ್ವಯಂ ಪ್ರಭಾ ಟಿವಿ ಚಾನಲ್ಸ್ಗಳು ಯಾವ? ಮೊದಲನೇ ಟಿವಿ ಚಾನಲ್ಸ್, ಒಂದನೇದು ಸಂಸ್ಕಾರ, ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು? ಭಾಷೆ ಮತ್ತು ಸಾಹಿತ್ಯ. ಎರಡನೇ ಟಿವಿ ಚಾನಲ್ ಸಂವಹಕ. ಮೂರನೇದು ಕೌಟಿಲ್ಯ, ಅರ್ಥಶಾಸ್ತ್ರ, ವಾಣಿಜ್ಯ, ಹಣಕಾಸು. ನಾಲ್ಕನೇದು ಆರ್ಯಭಟ್ಟ, ಭೌತಿಕ ವಿಜ್ಞಾನಗಳು. ಐದನೇದು ಸ್ಪಂದನ್, ಬಾಟ್ನಿ, ಪ್ರಾಣಿಶಾಸ್ತ್ರ. ದಕ್ಷ, ಅನ್ವಯಿಕ ವಿಜ್ಞಾನಗಳು. ವ್ಯಾಸ, ಆತ್ಮಜ್ಞಾನ. ಇವೆಲ್ಲ ಟಿವಿ ಚಾನಲ್ಸ್ಗಳ ಹೆಸರದವ್ರಿ. ಯಾವ್ಯಾವ ಸಬ್ಜೆಕ್ಟ್ ರಿಲೇಟೆಡ್ ಐತೆ ನಾವು. ಮೌಲ್ಯಮಾಪನ ಪದ್ಧತಿ ಅಂದ್ರೆ ಮೌಲ್ಯಮಾಪನ ಪದ್ಧತಿಯಲ್ಲಿ ಇರುವಂತಹ ಪ್ರಕಾರಗಳು. ರಿಟನ್ ಟೆಸ್ಟ್, ಓರಲ್ ಟೆಸ್ಟ್. UGC ಪ್ರಕಾರ CBT ಅಂದ್ರೇನು? CGPA ಅಂದ್ರೇನು? ಏನ್ ಕಂಟೆಂಟ್ ಐತಿ ತಮ್ಮ, ಪ್ಲೀಸ್. ಆಮೇಲೆ ಇದು ರಿಸರ್ಚ್ ಆಪ್ಟಿಟ್ಯೂಡ್. ಸಂಶೋಧನೆ ಅಂದ್ರೇನು? ಸಂಶೋಧನೆಯ ವ್ಯಾಖ್ಯೆಗಳು ಯಾವುವು? ಸಂಶೋಧನೆಯ ಪ್ರಕಾರಗಳು. ಸಂಶೋಧನೆ ಅರ್ಥ: ವೈಜ್ಞಾನಿಕ ವಿಜ್ಞಾನ. ಮೆಟಾ ಸಂಶೋಧನೆ. ಸಂಶೋಧನೆ ವಿಧಗಳು: ಟೈಪ್ಸ್ ಆಫ್ ರಿಸರ್ಚ್. ಮೂಲಭೂತ ಸಂಶೋಧನೆ, ಅನ್ವಯಿಕ ಸಂಶೋಧನೆ. ಟೈಪ್ಸ್ ಆಫ್ ಸಂಶೋಧನೆ: ಆಕ್ಷನ್ ರಿಸರ್ಚ್, ಎಜುಕೇಶನಲ್ ರಿಸರ್ಚ್, ಸೈಂಟಿಫಿಕ್ ರಿಸರ್ಚ್. ಪಾಸಿಟಿವಿಸಮ್, ಪೋಸ್ಟ್ ಪಾಸಿಟಿವಿಸಮ್. ಸಂಶೋಧನೆಯ ಲಕ್ಷಣಗಳು: ಪಾಸಿಟಿವಿಸಮ್ ಮತ್ತು ಪೋಸ್ಟ್ ಪಾಸಿಟಿವಿಸಮ್ ವ್ಯತ್ಯಾಸಗಳು. ಸಂಶೋಧನಾ ವಿಧಾನಗಳು: ಸರ್ವೆ ಮೆಥಡ್, ಎಕ್ಸ್ಪೆರಿಮೆಂಟಲ್ ಮೆಥಡ್. ಒಂದು ಓದಿ ನೋಡ್ರಿ, ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಏನು ಇದ್ರೊಳಗೆ ಐತೆ ಅನ್ನೋದು. ನೀವು ಯಾವುದೇ ಪೇಜ್ ಇದ್ರೊಳಗಿಂದ ಯಾವುದೇ ಕಂಟೆಂಟ್ ಓದಿದ್ರೆ ಗೊತ್ತಾಗ್ತದೆ. ಮೊದಲಿನ ಬುಕ್ಕಿಂತ ಈ ಬುಕ್ಕು ನಿಜವಾಗಿಯೂ ಹೇಳ್ತಾ ಇದ್ದೀನ್ರಿ, ತುಂಬಾ ಚೆನ್ನಾಗಿದೆ. ನೈತಿಕ ಅಂಶಗಳು ನೋಡಿ. ಎಥಿಕ್ಸ್ ಆಸ್ಪೆಕ್ಟ್. ಸಂಶೋಧನೆಯ ಒಂದು ನೈತಿಕ ಅಂಶಗಳು ಯಾವುವು? ಪ್ರಾಮಾಣಿಕತೆ ಇರಬೇಕು. ಸಂಶೋಧನೆಯಲ್ಲಿ ದತ್ತಾಂಶ ಮತ್ತು ಫಲಿತಾಂಶಗಳನ್ನು ನಿಖರವಾಗಿ ಮತ್ತು ಸತ್ಯವಾಗಿ ಮಂಡಿಸುವುದು. ಅಖಂಡತೆ.
ಸಂಶೋಧನಾ ಕಾರ್ಯವನ್ನು ನೈತಿಕ ನಿಯಮಗಳು ಮತ್ತು ಮೌಲ್ಯಗಳನ್ನು ಪಾಲಿಸಿಕೊಂಡು ನಡೆಸುವುದು. ನಿಷ್ಪಕ್ಷಪಾತತೆ, ಸಂಶೋಧನೆಯಲ್ಲಿ ವೈಯಕ್ತಿಕ ಪೂರ್ವಗ್ರಹವಿಲ್ಲದೆ ತಟಸ್ಥವಾಗಿ ನಿರ್ಣಯ ಮಾಡುವುದು. ಗೌಪ್ಯತೆ, ಸಂಶೋಧನೆಯಲ್ಲಿ ಭಾಗವಹಿಸಿದ ವ್ಯಕ್ತಿಗಳ ಮಾಹಿತಿಯನ್ನ ರಹಸ್ಯವಾಗಿಟ್ಟುಕೊಳ್ಳುವುದು. ಮಾನ್ಯತೆ ನೀಡುವುದು, ಇತರರ ಆಲೋಚನೆಗಳು ಮತ್ತು ಕೃತಿಗಳನ್ನು ಸರಿಯಾಗಿ ಉಲ್ಲೇಖಿಸುವುದು. ರೆಸ್ಪೆಕ್ಟ್ ಫಾರ್ ಪಾರ್ಟಿಸಿಪೆಂಟ್, ಭಾಗವಹಿಸುವವರ ಗೌರವ, ಸಂಶೋಧನೆಯಲ್ಲಿ ಭಾಗವಹಿಸುವವರ ಹಕ್ಕುಗಳು ಮತ್ತು ಗೌರವವನ್ನು ಕಾಪಾಡುವುದು. ನೋಡ್ರಿ ಎಷ್ಟು ಚೆನ್ನಾಗಿ ಇದ್ರೊಳಗೆ ಕಂಟೆಂಟ್ ಐತಿ. ಆಮೇಲೆ ಇದು ಪ್ಯಾಸೇಜ್ ಕಾಂಪ್ರೆನ್ಷನ್, ಪ್ಯಾಸೇಜ್ ಅನ್ನ ಹೇಗೆ ಓದೋದು, ಹೇಗೆ ಬಿಡಿಸೋದು. ಆಮೇಲೆ ಕಮ್ಯುನಿಕೇಶನ್ ಚಾಪ್ಟರ್. ಕಮ್ಯುನಿಕೇಶನ್ ಎಂದರೇನು, ಕಮ್ಯುನಿಕೇಶನ್ ವ್ಯಾಖ್ಯೆಗಳು ಯಾವುವು. ಇದು ನೋಡ್ರಿ, ಪ್ರತಿ ಸಲ ಈ ಪ್ರಶ್ನೆ ಕೇಳ್ತಿದ್ರು. ಯಾವುದು? ಅರಿಸ್ಟಾಟಲ್ ಅವರ ಪ್ರಕಾರ ಸಂವಹನದ ವ್ಯಾಖ್ಯೆ ಯಾವುದು? ಅರಿಸ್ಟಾಟಲ್ ಅವರ ಪ್ರಕಾರ ಸಂವಹನವೆಂದರೆ ವಕ್ತಾರನು, ಅಂದ್ರೆ ಮಾತನಾಡುವ ವ್ಯಕ್ತಿಯು ತನ್ನ ಸಂದೇಶವನ್ನು ಶ್ರೋತೃಗಳಿಗೆ ಮನವರಿಕೆ ಮಾಡಿಸುವ ಉದ್ದೇಶದಿಂದ ಆಲೋಚನೆಗಳನ್ನು ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸುವ ಪ್ರಕ್ರಿಯೆಯಾಗಿದೆ. ಅವರು ಸಂವಹನದ ಪರಿಣಾಮಕಾರತ್ವವನ್ನು 3 ಪ್ರಮುಖ ಅಂಶಗಳ ಮೂಲಕ ವಿವರಿಸಿದ್ದಾರೆ: ಇಥೋಸ್, ಪಾಥೋಸ್ ಮತ್ತು ಲೋಗೋಸ್. ಒಂದ್ಸಲ ಪ್ರಶ್ನೆ ಹಿಂಗೆ ಕೇಳಿದ್ರು, ಕಮ್ಯುನಿಕೇಶನ್ದಲ್ಲಿ ಇಥೋಸ್, ಪಾಥೋಸ್, ಲೋಗೋಸ್ ಕೂಡಿಸಿದ ವ್ಯಕ್ತಿ ಯಾರು? ಅರಿಸ್ಟಾಟಲ್. ಎಥೋಸ್ ಎಂದರೆ ವಕ್ತಾರನ ಅಂತ ಮಾತನಾಡುವ ವ್ಯಕ್ತಿಯ ವಿಶ್ವಾಸಾರ್ಹತೆ, ನೈತಿಕತೆ. ಪಾಥೋಸ್ ಎಂದರೆ ಕರುಣೆ ಮತ್ತು ಶ್ರೋತೃಗಳ ಭಾವನೆಗಳನ್ನು ಸ್ಪರ್ಶಿಸುವುದು. ಮುಂದೆ ಕ್ವಶನ್ ಪೇಪರ್ ಇಟ್ಟುಕೊಂಡು ಅನಾಲಿಸಿಸ್ ಮಾಡಿ ಈ ಬುಕ್ ಅನ್ನ ಬರೆದಿದ್ದೈತ್ರಿ. ಇಲ್ಲಿವರೆಗೆ ನಾನು ಪರೀಕ್ಷೆ ಬರೆದು ಪಾಸ್ ಆಗಿದ್ದು 80 ಎಕ್ಸಾಮ್, ಫೇಲ್ ಆಗಿದ್ದು 22. ಹಿಂಗೆ ಟೋಟಲ್ 100 ಎಕ್ಸಾಮ್ಗಳ ಒಂದು ಅನಾಲಿಸಿಸ್ ಮಾಡಿ ಬುಕ್ ಅನ್ನ ಬರೆದಿದ್ದೇನೆ. ಸೊ ದಯವಿಟ್ಟು ಈ ಬುಕ್ ಅನ್ನ ತಾವೆಲ್ಲರೂ ನೋಡ್ರಿ. ಪ್ಯಾರಾ ಲ್ಯಾಂಗ್ವೇಜ್ ಎಂದರೇನು, ಪ್ರಾಕ್ಸಿಮಿಕ್ಸ್ ಎಂದರೇನು, ಬಾಡಿ ಲ್ಯಾಂಗ್ವೇಜ್ ಮತ್ತು 100 ಬುಕ್ಗಳ ಅನುಭವ ಎಂದರೆ ಈ ಬುಕ್. ಕಿನೆಸಿಕ್ಸ್, ಪ್ರಾಕ್ಸಿಮಿಕ್ಸ್, ಪ್ಯಾರಾ ಲ್ಯಾಂಗ್ವೇಜ್, ಹೆಪ್ಟಿಕ್. ಪೇಪರ್ದೊಳಗೆ ನಿಮ್ಗೆ ಡೈರೆಕ್ಟ್ ಹಿಂಗೆ ಕೇಳ್ತಾರೆ. ಹ್ಯಾಪ್ಟಿಕ್ಸ್ ಎಂದರೇನು? ಸ್ಪರ್ಶದ ಮೂಲಕ ಭಾವನೆ ಅಥವಾ ಪ್ರೋತ್ಸಾಹವನ್ನು ತಿಳಿಸುವ ಸಂವಹನದ ವಿಧಾನ. ಇನ್ನು ಇರೋದೇ 50 ದಿವಸ. 50 ದಿವಸಗಳಲ್ಲಿ ಈ ಬುಕ್ ಅನ್ನು ಓದಿ ಇದನ್ನ ಅರ್ಥ ಮಾಡಿಕೊಂಡು ಇನ್ನು ಮುಂದೆ ಸಾಗಬೇಕು. ಮ್ಯಾಥಮೆಟಿಕಲ್ ರೀಸನಿಂಗ್, ಮ್ಯಾಥಮೆಟಿಕ್ಸ್ ಕ್ವಶನ್ಸ್ ಅದಾವ, ಒಂದು 200 ಕ್ವಶನ್ಸ್. ಲಾಜಿಕಲ್ ರೀಸನಿಂಗ್, ಇಲ್ಲಿ ಈ ಪ್ರಶ್ನೆಗಳನ್ನು ಹೇಗೆ ಬಿಡಿಸೋದು ಅನ್ನೋದು ಒಂದು ಎಕ್ಸಾಂಪಲ್ ಸಹಿತ ತೆಗೆದುಕೊಂಡಿದ್ವಿ. ಡೇಟಾ ಇಂಟರ್ಪ್ರಿಟೇಷನ್, ಐಸಿಟಿ ಅಂತೂ ಅದ್ಭುತ ಚಾಪ್ಟರ್ ಇದು. ನಾಳೆ ನೆಟ್ ಎಕ್ಸಾಮ್ ಅಲ್ಲಿ ಈ ಬುಕ್ಗಳಿಂದನೇ ಪ್ರಶ್ನೆ ಬರಬೇಕು. ಎಲ್ಲಾ ಪ್ರಶ್ನೆಗಳು ಈ ಬುಕ್ದೊಳಗೆ ಇರಲೇಬೇಕು. ಅದರ ರೆಫರೆನ್ಸ್, ಅದರದ ಒಂದು ಕಂಟೆಂಟ್ ಈ ಬುಕ್ದಲ್ಲಿ ಇದೆ. ಇದು ನೆಟ್ ಎಕ್ಸಾಮ್ ಮತ್ತು ಕೆಸೆಟ್. ನೀವು ಯಾವ ಪೇಜ್ ತೆಗೆದ್ರು ನೋಡ್ರಿ. ಇವೆಲ್ಲ ಯೋಜನೆಗಳದ ಮಹತ್ವದ ಯೋಜನೆಗಳು. ಯಾವ ಯೋಜನೆ ಯಾವಾಗ ಸ್ಟಾರ್ಟ್ ಆಗಿತ್ತು, ಏಕೆ ಸ್ಟಾರ್ಟ್ ಆಗಿದೆ, ಅದರ ಉದ್ದೇಶ ಏನು ಎಲ್ಲ ಬರೆದಿದ್ದೈತಿ. ಈಗ ಡಿಜಿ ಲಾಕರ್ ಅನ್ನು ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಅಭಿವೃದ್ಧಿಪಡಿಸಿದೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಮಾಣ ಪತ್ರಗಳು ಮತ್ತು ದಾಖಲೆಗಳನ್ನು ಡಿಜಿಟಲ್ ರೂಪದಲ್ಲಿ ಸುರಕ್ಷಿತವಾಗಿ ಸಂಗ್ರಹಿಸುವ ವೇದಿಕೆ ನ್ಯಾಷನಲ್ ಅಕಾಡೆಮಿಕ್ ಡಿಪಾಸಿಟರಿ. ಶೋಧ ಗಂಗಾ, ಶೋಧ ಸಿಂಧು, ಡೆವಲಪ್ಮೆಂಟ್, ಅಭಿವೃದ್ಧಿ ಮತ್ತು ಪರಿಸರ.
ನೀವು ಇವನ್ ವಿಡಿಯೋ ಲೆಕ್ಚರ್ ಕೇಳೋ ಅವಶ್ಯಕತೆನೂ ಇಲ್ಲ. ಈ ಬುಕ್ಕನ್ನು ನೀವು ಓದಿದ್ರೆ ಎಲ್ಲನೇ ಗೊತ್ತಾಗ್ತದೆ. ಅಷ್ಟು ಡಿಟೇಲ್ ಅನ್ನೋದಕ್ಕಿಂತ ಆ ಕಂಟೆಂಟ್, ಆ ಕನ್ಸೆಪ್ಟ್ ಇದರಲ್ಲಿ ಬಂದಿದೆ. ಎಕ್ಸಾಕ್ಟ್ಲಿ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿ ಈ ಬುಕ್ ಅನ್ನು ಬರೆದಿದ್ದೇನೆ. ಇದ್ರದ್ದು ಮೇನ್ ವೈಶಿಷ್ಟ್ಯ ಅದೇ. ಇದು ನಾಲೆಜ್ ಬೇಸ್ಡ್ ಬುಕ್ ಅಲ್ಲ ರೀ, ಇದು ಎಕ್ಸಾಮ್ ಕ್ವಶನ್ ಪೇಪರ್ ಬೇಸ್ಡ್ ಬುಕ್. ಇದು ಕ್ವಶನ್ ಪೇಪರ್ ಬೇಸ್ಡ್ ಬುಕ್. ಈ ಬುಕ್ ಅನ್ನ ಓದಿದ್ರೆ ನೆಟ್ ಎಕ್ಸಾಮ್ ಕಣ್ಣು ಮುಚ್ಚಿ ಪಾಸ್ ಆಗ್ತಾರೆ. ಈ ಬುಕ್ ದಲ್ಲಿ ಇರುವಂತ ಪ್ರತಿಯೊಂದು ಕಂಟೆಂಟ್, ಪ್ರತಿಯೊಂದು ಸೆಂಟೆನ್ಸ್, ಪ್ರತಿಯೊಂದು ವರ್ಡ್ ಇಂಪಾರ್ಟೆಂಟ್. ಬಹಳ ಎಚ್ಚರಿಕೆಯಿಂದ ಶಬ್ದಗಳನ್ನ ಇದರಲ್ಲಿ ಬಳಸಿದ್ದೇನೆ. ಎಲ್ಲಿ ಅವಶ್ಯಕತೆ ಐತಿ ಅಲ್ಲಿ ಅದನ್ನ ಬರೆದಿದ್ದೇನೆ. ಎಲ್ಲಿ ಅವಶ್ಯಕತೆ ಇಲ್ಲ ಆ ವಿಷಯವನ್ನ ಬರೆದಿಲ್ಲ. ಇದು ಲೇಟೆಸ್ಟ್ ಕಂಟೆಂಟ್. ಡೀಮ್ಡ್ NCERT ಇದಕ್ಕೆ ಡೀಮ್ಡ್ ಯೂನಿವರ್ಸಿಟಿ ಎಂಬ ದರ್ಜೆಯನ್ನು ನೀಡಲಾಗಿದೆ. ಯಾರು ನೀಡ್ಯಾರ್ರಿ? ಯಾವಾಗ ನೀಡ್ಯಾರ? 30 ಮಾರ್ಚ್ 2026 ಅಷ್ಟೊಂದು ಲೇಟೆಸ್ಟ್ ಬುಕ್ ಇದು. ಇಲ್ಲಿ ಸೊ ಯಾರ ಹತ್ರ ನಮ್ಮ ಹತ್ರ ದುಡ್ಡೇ ಇಲ್ಲ ಸರ್, ನಾವು 5 ಬುಕ್ ತಗೊಳೋದು ಆಗಂಗಿಲ್ರಿ ಅನ್ನೋರು ಇದು ಬುಕ್ ಆದ್ರೂ ನೀವು ತೆಗೆದುಕೊಂಡು ಓದ್ಬೇಕ್ರಿ. ಅಷ್ಟು ಇಂಪಾರ್ಟೆಂಟ್ ಇದು ಬುಕ್ ಇದೆ. ಓಕೆ, ಈ ಬುಕ್ ಬೇಕಾದ್ರೆ ನಮ್ಮ ಮೇಡಮ್ ಅವ್ರ ನಂಬರ್ ಐತಿ ನೋಡಿ, 8263016448 8263016448 ಈ ನಂಬರಿಗೆ ಫೋನ್ ಮಾಡ್ರಿ. ಮೇಡಮ್ ಅವ್ರು ನಿಮ್ಗೆ ಕೊರಿಯರ್ ಮೂಲಕ ಬುಕ್ ಕೊಟ್ಟು ಕಳಿಸ್ತಾರೆ. ಬುಕ್ ಬಂದು ನಿಮಗೆ ತಲುಪಲಿಕ್ಕೆ 1 ವಾರ ಟೈಮ್ ಬೇಕು. ಈ ಬುಕ್ಕು ಮಾರ್ಕೆಟ್ದಲ್ಲಿ ಯಾರ ಅಂಗಡಿ ಒಳಗೂ ಇಲ್ಲ ರೀ. ಮತ್ತೆ ನನಗೆ ತಿಳಿದಂತ ಮಾಹಿತಿ, ಸಾಕಷ್ಟು ಜೆರಾಕ್ಸ್ ಅಂಗಡಿ ಒಳಗೆ ಈ ಬುಕ್ ಅನ್ನ ಜೆರಾಕ್ಸ್ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ನೀವೆಲ್ಲರೂ ಈ ಬುಕ್ಕನ್ನೇ, ಒರಿಜಿನಲ್ ಬುಕ್ಕನ್ನೇ ನಮ್ಮ ಕಡೆಯಿಂದ ತೆಗೆದುಕೊಳ್ಬೇಕು. ಅದಕ್ಕೆ ಒಂದು ವಿನಂತಿ, ಕೈ ಮುಗಿದ ವಿನಂತಿ, ನಿಮ್ಮ ಆಶೀರ್ವಾದ ನಮಗಿರಲಿ. ನಮ್ಮ ಅನುಭವ ನಿಮ್ಮ ಜೊತೆಗೆ ಇರ್ತೈತಿ. ಮಾರ್ಕೆಟ್ದೊಳಗಿನ ಬುಕ್ ಯಾವ ಅಂಗಡಿ ಒಳಗೂ ನಾವು ಬುಕ್ ಕೊಟ್ಟಿಲ್ರಿ ಮಾರಾಟ ಮಾಡ್ಲಿಕ್ಕೆ. ಸೊ ಪ್ಲೀಸ್ ನಿಮ್ಮ ಒಂದು ಆಶೀರ್ವಾದ, ನಿಮ್ಮ ಒಂದು ಪ್ರೋತ್ಸಾಹ, ನಿಮ್ಮ ಒಂದು ಬೆಂಬಲ ನಮ್ಮ ಜೊತೆಗಿರಲಿ. ನನ್ನ ಒಂದು ಅನುಭವ, ವಿಷಯ ಜ್ಞಾನ ನಿಮ್ಮ ಜೊತೆಗೆ ಇರುತ್ತದೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ.